ನಮಸ್ಕಾರ ಪ್ರಿಯರೇ, ನೀವೆಲ್ಲ ಹೇಗಿದ್ದೀರಿ? ನಾನು ಇವತ್ತು ಮಾಡುವ ಪದಾರ್ಥ ಹೆಸರು ಕುಂಬಳಕಾಯಿ ಮತ್ತು ಫ್ರಾನ್ಸ್. ಫ್ರಾನ್ಸ್ ಅಂದರೆ ಎಟ್ಟಿ. ಓಕೆ, ಅದಕ್ಕೆ ಬೇಕಾದ ಸಾಮಗ್ರಿಗಳು ಏನಂತ ತೋರಿಸ್ತೀನಿ. ಫ್ರೆಂಚ್ ಮತ್ತು ಕುಂಬಳಕಾಯಿ ಇದು ಅರ್ಧ ಕಿಲೋ ಉಂಟು. ಫ್ರೆಂಚ್ ಎಟ್ಟಿ, ಅದಕ್ಕೆ ಬೇಕಾದ ಸಾಮಗ್ರಿಗಳು 7 ಬಾಡಿಗೆ ಮೆಣಸು, 5 ಗಿಡ್ಡ ಮೆಣಸು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಸಣ್ಣ ಟೇಬಲ್ ಸ್ಪೂನ್ ಹಳದಿ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಹುಳಿ, 3 ಬೆಳ್ಳುಳ್ಳಿ ಬೀಜ, 1 ಸಣ್ಣ ನೀರುಳ್ಳಿ ಮತ್ತು 1.5 ಗಡಿ ತೆಂಗಿನಕಾಯಿ. ಒಂದು ತೆಂಗಿನಕಾಯಿ ಅಲ್ಲ, ಒಂದು ತೆಂಗಿನಕಾಯಲ್ಲಿ ಸ್ವಲ್ಪ ಉಳಿಬೇಕು, ಒಂದು ಬೇಡ. ಆದರೆ ಇದರಲ್ಲಿ ಅರ್ಧ ಕಿಲೋ ಇರುವುದಲ್ಲ ಎಟ್ಟಿ, ಅದಕ್ಕೆ. ಮತ್ತು ಟೊಮೆಟೊ ಮತ್ತೆ ಹಾಕಲಿಕ್ಕೆ. ಇದೆಲ್ಲ ತೆಂಗಿನಕಾಯಿ ಮತ್ತು ಈ ಸಾಂಬಾರು ಇದೆಲ್ಲ ಒಟ್ಟಿಗೆ ನಾವು ಮಿಕ್ಸಿಯಲ್ಲಿ ಹಾಕುವ, ಇದು 2 ಸೇರಿ. ಓಕೆ, ಈಗ ನಮ್ಮ ಕುಂಬಳಕಾಯಿ ಬೆಂದಿದೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ಅದಕ್ಕೆ ಈಗ ಒಂದು ಟೊಮೆಟೊ ಹಾಕುವ. ಮತ್ತು ಈಗ ನಾನು ಕ್ಲೀನ್ ಮಾಡಿಟ್ಟಿದ್ದ ಎಟ್ಟಿ ಇದಕ್ಕೆ ಹಾಕುವ. ಪ್ರಾನ್ಸ್ ಇದೊಂದು 5 ನಿಮಿಷ ಬೇಯಿಸಬೇಕು. ಅದರ ನಂತರ ಇದಕ್ಕೆ ನಾವು ಮಸಾಲನ್ನು ಹಾಕೋಣ. ಮಸಾಲ ಎಲ್ಲ ನಾನು ಫ್ರೈ ಮಾಡಲಿಲ್ಲ, ಎಲ್ಲ ಇದು ಫ್ರೈ ಮಾಡದೇ ನಾನು ಗ್ರೈಂಡ್ ಮಾಡಿದ್ದು. ತೆಂಗಿನಕಾಯಿ ಮತ್ತು ಮೆಣಸು, ಕೊತ್ತಂಬರಿ, ಜೀರಿಗೆ ಅದೆಲ್ಲ. ಓಕೆ, ಹಾಗೆ ಮಾಡಿದರೆ ರುಚಿ ಬರ್ತದೆ. ಫ್ರೈ ಮಾಡಿದರೆ ಅಷ್ಟು ರುಚಿ ಬರೋದಿಲ್ಲ. ಫ್ರೈ ಮಾಡದೆ ಗ್ರೈಂಡ್ ಮಾಡಿದರೆ ಒಳ್ಳೆ ರುಚಿ ಕೊಡ್ತದೆ ಅದಕ್ಕೆ. ಮತ್ತು ಇದು ಈಗ ಪ್ರಾನ್ಸು ಬೆಂದಿದೆ. ಇದಕ್ಕೆ ನಾವು ಈಗ ಮಸಾಲ ಹಾಕೋಣ. ಈಗ ಇದಕ್ಕೆ ಕುದಿ ಬಂದಿದೆ. ಈಗ ರೆಡಿ ಆಯಿತು. ಮಸಾಲೆ ಇಟ್ಟು ಕುದಿ ಬಂದರೆ ಸಾಕು. ಎಟ್ಟಿ ಮತ್ತು ಕುಂಬಳಕಾಯಿದು ಪ್ರಾನ್ಸ್ ಇದರದ್ದು ಪದಾರ್ಥ ರೆಡಿ ಆಗಿದೆ. ನೀವೆಲ್ಲ ಇದರ ರುಚಿ ನೋಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.